ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾರೀಶ್ ಖುಷಿ ಗೊಂಬೆ ಕನ್ನಡತಿ. ಇವತ್ತು ನನ್ನ ಮಗಂದು ಬರ್ಡೇ ಇತ್ತು, ಅಂದರೆ ಏಪ್ರಿಲ್ 10. ಅವತ್ತು ಪ್ರಾಪರಾಗಿ ನಾವು ಯಾವಾಗ್ಲೂ ಆ ದಿನ ನನ್ನ ಮಗನ ಬರ್ಡೇನ ಒಂದು ಟೈಮು ಬಿಡ್ದಂಗೆ ಸೆಲೆಬ್ರೇಷನ್ ಮಾಡ್ಕೊಂಬಂದಿದ್ದೀವಿ. ಸೊ ಹಾಗಾಗಿ ಇವತ್ತು ಟೆಂಪಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಫಸ್ಟ್ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ನನ್ನ ಮಗ ನನ್ನ ಹಸ್ಬೆಂಡು ಮನೇಲಿ ಪೂಜೆ ಮಾಡಿಬಿಟ್ಟು ನಾವು ಟೆಂಪಲ್ಗೆ ಹೊರಟ್ವಿ. ಫಸ್ಟು ಹೋಗಿದ್ದೆ ನಮ್ಮ ಮನೆ ದೇವರು. ಮನೇಲಿ ಪೂಜೆ ಮಾಡಿಕೊಂಡು ಮನೆ ದೇವ್ರಿಗೆ ಹೋದರೆ ಯಾವಾಗಲೂ ನಾವು ಮಾಡೋ ಕೆಲಸ ಎಲ್ಲ ಶುಭ ಕಾರ್ಯ, ಅಂದರೆ ಶುಭ ಆಗುತ್ತೆ, ನಾವು ಮಾಡೋ ಕಾರ್ಯ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಮನೇಲಿ ಪೂಜೆ ಮಾಡಿಕೊಂಡು ಟೆಂಪಲ್ಗೆ ಹೋದು ಮನೆ ದೇವರಿಗೆ. ವೆಂಕಟೇಶ್ವರ ಸ್ವಾಮಿ ನಮ್ಮದು. ಸೊ ಹೋಗ್ತಾ ಫಸ್ಟ್ ಈ ಕಡೆ ಗಣಪತಿ ಇರುತ್ತೆ, ಗಣಪತಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಶಿವನ್ ಟೆಂಪಲ್ಗೆ ಹೋದು. ನೆಕ್ಸ್ಟು ನಮ್ಮನ್ನ ಇದು ಅಖಂಡ ಜೀವಕೋಟಿಗಳನ್ನ ಸೃಷ್ಟಿಸಿದ ಶಿವನ್ ಟೆಂಪಲಿಗೆ ಫಸ್ಟ್ ಹೋದ್ವಿ. ಗಣಪತಿ, ಶಿವ, ಪಾರ್ವತಿ ಅದನ್ನ ಅಲ್ಲಿ ಮುಗಿಸ್ಕೊಂಡು ವೆಂಕಟೇಶ್ವರಗೆ ಬಂದ್ವಿ. ಸೆಂಟ್ರಲ್ ವೆಂಕಟೇಶ್ವರ ಐತೆ ನಮ್ಮ ಮನೆ ದೇವ್ರು. ಅದೇನೆ ನಮ್ಮ ಮನೆಯವರು ತೆಂಗಿನಕಾಯಿ ಹೊಡ್ಕೊಂಡು ಬರ್ತೀನಿ ಅಂತೇಳ್ಬಿಟ್ಟು ತೆಂಗಿನಕಾಯಿ ಹೊಡಿತಾ ಇದ್ರು. ಸೊ ಅಲ್ಲಿಂದ ಹೊಡ್ಕೊಂಡು ನಮ್ಮ ಮನೆ ದೇವ್ರು ಏನಿದೆಯೋ ವೆಂಕಟೇಶ್ವರ ಸ್ವಾಮಿಗೆ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ವಿ. ವೇದಾಂತ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಇವತ್ತು ಅವನು ಹುಟ್ಟಿದ್ದಿನ ಅಂತ ಹೇಳ್ಕೊಂಡು ಅಲ್ಲಿಂದ ಪೂಜೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಫೋಟೋ ತೆಗಿಯೋಂಗಿರಲಿಲ್ಲ, ಆದರೂ ಏನೋ ಒಂದು ಹಂಗೆ ಕದ್ದು ಮಾಡಿದ್ದಾಯಿತು. ಸೊ ಮನೆ ದೇವ್ರನ್ನ ಬಿಡೋಕ್ಕಾಗುತ್ತಾ, ಹಾಗಾಗಿ ಮಾಡ್ತೀನಿ, ನಾನು ಬಿಡಲ್ಲ. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಹನುಮಾನ್ಜಿ ಟೆಂಪಲ್ಗೆ ಹೋದ್ವಿ. ಯಾವುದೇ ಥರದ್ದು ಗ್ರಹಗತಿಗಳು ಅದು ಇದು ಏನೇನೋ ಸರಿ ಇರಲ್ಲ. ಸೊ ಹಾಗಾಗಿ ಹನುಮಾನ್ಜಿ ಟೆಂಪಲ್ಗೆ ಹೋದ್ವಿ. ನೋಡಿ ನಮ್ಮ ಮನೆ ದೇವ್ರು ಹೆಂಗಿದೆ ಅಂತ. ನನಗೆ ತುಂಬ ಇಷ್ಟ, ನಾವು ಯಾವಾಗಲೂ ಇದಕ್ಕೆ ಹೋಗ್ತೀವಿ, ಇಲ್ಲಿ ಮನೆ ಹತ್ರನೇ ಇದೆ. ಸೊ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ. ಅಲ್ಲಿ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಇದು ಮಾಡಿದ್ವಿ. ಸೊ ನಮ್ಮ ಬಗ್ಗೆ ಯಾರ್ಯಾರು ಏನೇನು ಕೆಟ್ಟದಾಗಿ ಯೋಚನೆ ಮಾಡ್ತಾರೋ, ಕೆಟ್ಟದಾಗಿ ಇದು ಮಾಡ್ತಾರೋ ನಾನು ಹೇಳ್ಕೊಳ್ಳೋದಷ್ಟೇ. ನಾನೆಲ್ಲ ಮಾಡಿದರೂ ಒಳ್ಳೇದೇ ಮಾಡಿರ್ತೀನಿ. ಅಂಥವ್ರನ್ನ ನೀನೇ ನೋಡ್ಕೊಳಪ್ಪ. ಏನು ಗೊತ್ತಾ, ಈ ಸಂಬಂಧಗಳನ್ನೋದ್ರಲ್ಲೇ ಹಿತಶತ್ರುಗಳು ಜಾಸ್ತಿ ಇರ್ತಾರೆ. ಸೊ ನಮಗೆ ಅವ್ರು ಬಿಟ್ಟರೆ ಇನ್ಯಾರ್ದು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ನಾನು ದೇವ್ರ ಹತ್ರ ಹಾಕ್ಬಿಡ್ತೀನಿ, ನಾನು ಮಾಡಿರೋದನ್ನ ನೀನು ನೋಡ್ಕೊ, ನಾನು ಏನು ಮಾಡಿದ್ದೀನಿ ನೀನು ನೋಡ್ಕೊ ಅಂತೇಳ್ಬಿಟ್ಟು ದೇವ್ರ ಹತ್ರನೇ ಹಾಕ್ತೀನಿ. ಸೊ ಹಾಗಾಗಿ ಅಲ್ಲಿಂದ ಅಲ್ಲಿ ನಮಸ್ಕಾರ ಅಲ್ಲಿ ಅಮ್ಮಂದು ಇದಿತ್ತು, ಅದಕ್ಕೆ ಇದು ಮಾಡಿಕೊಂಡು ನೆಕ್ಸ್ಟು ಹನುಮಾನ್ಜಿ ಟೆಂಪಲಿಗೆ ಬಂದು ಪ್ರದಕ್ಷಿಣೆ ಹಾಕಿ ಆರತಿ ಎಲ್ಲ ತಗೊಂಡು ಒಂದು ರೌಂಡ್ ಬಂದ್ವಿ. ಆಮೇಲೆ ಅಲ್ಲಿ ಟೆಂಪಲ್ ಪೂಜಾರಿ ಇದ್ದರು, ಅವ್ರು ಯಾವಾಗಲೂ ನಮಗೆ ಪರಿಚಯ, ಅಲ್ಲಿರೋರೆಲ್ಲ ತುಂಬಾ ಪರಿಚಯ. ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ವಿ. ಸೊ ನಮಗೆ ಅಂಥವ್ರ ಆಶೀರ್ವಾದನೇ ಜಾಸ್ತಿ ಮುಖ್ಯ. ಸೊ ಹಾಗಾಗಿ ಅವ್ರ ಹತ್ರನೇ ಆಶೀರ್ವಾದ ಮಾಡಿಸ್ಕೊಂಡು ಅವರು ಚಾಕ್ಲೇಟ್ ಬೇರೆ ಕೊಟ್ಟರು. ಅಲ್ಬೇಡ ಅಂತ ಹೇಳ್ತಿದ್ದಾರೆ, ಚಾಕ್ಲೇಟ್ ಕೊಟ್ಟರೆ ಯಾಕೆ ಹೇಳ್ತಾರೆ, ಖುಷಿ ಆಗುತ್ತೆ. ಸೊ ಅಲ್ಲಿ ನಾನು ಟೆಂಪಲಲ್ಲಿ ಒಂದೆರಡು ಸೆಲ್ಫಿಗಳು ತಗೊಂಡು ನಾನು ಹೋಗಿ ದೇವ್ರುಗಳ್ದೆಲ್ಲ ಫೋಟೋಗಳು ತಗೊಂಡು ಅಲ್ಲಿ ಅವತ್ತಿಂದು ಒಳ್ಳೆ ದಿನ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಹೇಳ್ಕೊಂಡು ಮುಗಿಸ್ಕೊಂಡು ಎಲ್ಲ ದೇವ್ರುಗಳ್ದು ಒಂದೊಂದು ಫೋಟೋನ ತಗೊಂಡು ಬಂದೆ. ಆಮೇಲೆ ನಮ್ಮದು ಒಂದೊಂದು ಸೆಲ್ಫಿಗಳು ಫೋಟೋಗಳು ತಗೊಂಡ್ವಿ ಟೆಂಪಲಲ್ಲಿ ಇರಲಿ ನೆನಪಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ. ಹೋಗುವಾಗ ನಾವು ನಮ್ಮ ಮನೆಯವ್ರದ್ದೇ ಬುಲೆಟಲ್ಲಿ ಹೋಗಿದ್ವಿ, ಸುಮ್ಮನೆ ಟ್ರಾಫಿಕಲ್ಲೆಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಹೊರಟಿದ್ವಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ರೆಸ್ಟೋರೆಂಟ್ ಬುಕ್ ಮಾಡಿದ್ವಿ. ರೆಸ್ಟೋರೆಂಟ್ಗೆ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿಂದ ಟೆಂಪಲಿಗೆ ಬಾಯ್ ಮಾಡಿಕೊಂಡು ಎಲ್ಲರ ಆಶೀರ್ವಾದ ತಗೊಂಡು ನನ್ನ ಮಗನಿಗೆ ಅಲ್ಲಿಂದ ಬೈಕಲ್ಲಿ ರಿಟರ್ನ್ ಮನೆಗೆ ಆದ್ವಿ. ಸೊ ಇದು ನನ್ನ ಮಗಂದು ಒಂದು ಭಾಗದ ಬರ್ಡೇ ಸೆಲೆಬ್ರೇಷನ್ದು ಟೆಂಪಲ್ಗೆ ಹೋಗಿದ್ದು ಒಂದು ಭಾಗ ಆಗಿತ್ತು. ನಾನು ನೆಕ್ಸ್ಟು ಕೇಕ್ ಕಟ್ ಮಾಡೋದು, ರೆಸ್ಟೋರೆಂಟಿಗೆ ಹೋಗೋದು ಎರಡನೇ ಭಾಗದಲ್ಲೇ ಅಪ್ಲೋಡ್ ಮಾಡ್ತೀನಿ, ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್. ಹೀಗೆ ನನ್ನ ವಿಡಿಯೋಸ್ನೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.